ಶ್ರೀಕೃಷ್ಣನ ಜನನ ಕಥೆ. ಭಾರತದ ಪವಿತ್ರ ಭೂಮಿಯಲ್ಲಿ ಧರ್ಮ ಅಧರ್ಮಗಳ ನಡುವಣ ಹೋರಾಟವು ಯುಗಗಳಿಂದ ನಡೆಯುತ್ತಲೇ ಇದೆ. ಅಸುರ ಶಕ್ತಿಗಳು ಬಲವಾದಾಗ ಭೂಮಿ ತಾಯಿಯು ದೇವತೆಗಳ ಶರಣಾಗುತ್ತಾಳೆ. ಇಂತಹ ಕಾಲದಲ್ಲೇ ವಿಷ್ಣುವಿನ ಅವತಾರವಾಗಿ ಶ್ರೀಕೃಷ್ಣ ಜನಿಸಿದರು. ಇಂದು ನಾವು ಆ ಅದ್ಭುತ ಕೃಷ್ಣ ಜನ್ಮ ಕಥೆಯನ್ನು ತಿಳಿದುಕೊಳ್ಳೋಣ. ಮಥುರೆಯ ಯಾದವ ರಾಜಕುಮಾರಿ ದೇವಕಿ ಮತ್ತು ವಸುದೇವರ ವಿವಾಹದ ದಿನ ದೇವರೋನಂದನಿಯ ದೈವವಾಣಿ ಪ್ರತ್ಯಕ್ಷವಾಯಿತು. ದೇವಕಿಯ 8ನೇ ಗರ್ಭದಲ್ಲಿ ಜನಿಸುವವನು ಕಂಸನ ಸಂಹಾರ ಮಾಡುವನು. ಇದನ್ನು ಕೇಳಿದ ಕಂಸ ತನ್ನ ಸಹೋದರಿಯನ್ನು ಕೊಲ್ಲಲು ಯತ್ನಿಸಿದ. ಆದರೆ ವಸುದೇವನು ಬೇಡಿಕೊಂಡು ಜನಿಸುವ ಪ್ರತಿಯೊಬ್ಬ ಮಗುವನ್ನು ನಿನಗೆ ಒಪ್ಪಿಸುತ್ತೇನೆ ಎಂದು ಮಾತು ಕೊಟ್ಟನು. ಕಂಸ ದೇವಕಿ ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿದನು. ಅವನು ಎದ್ದ ಮೊದಲ 7 ಮಕ್ಕಳನ್ನು ಕಂಸ ಕೊಂದನು. ದೇವರ ಅನುಗ್ರಹದಿಂದ 7ನೇ ಗರ್ಭದಲ್ಲಿ ಬಲರಾಮನು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲ್ಪಟ್ಟನು. ಅಂತೂ 8ನೇ ಗರ್ಭದ ಕಾಲ ಬಂತು. ಆ ರಾತ್ರಿ ಕಾರಾಗೃಹದಲ್ಲಿ ಆಕಾಶವು ಬೆಳಕಿನಿಂದ ತುಂಬಿತ್ತು. ದೈವಿಕ ನಾದಗಳು ಕೇಳಿಬಂದವು. ವಿಷ್ಣು ಸ್ವರೂಪ ದರ್ಶನವಾಯಿತು. ವಸುದೇವ ದೇವಕಿ ಮುಂದೆ ಪ್ರತ್ಯಕ್ಷನಾದ ಶ್ರೀ ಮಹಾವಿಷ್ಣುವು ಹೇಳಿದರು, ನಾನು ನಿಮ್ಮ ಮಗುವಾಗಿ ಅವತಾರ ಸ್ವೀಕರಿಸುತ್ತೇನೆ. ನನ್ನನ್ನು ಗೋಕುಲದ ನಂದ ಯಶೋಧನೆಯ ಮನೆಗೆ ಕರೆದೊಯ್ಯಿರಿ, ಅಲ್ಲಿ ಸುರಕ್ಷಿತವಾಗಿರುವೆನು. ಆ ಕ್ಷಣ ಕಮಲನಯನ ನೀಲಮೇಘ ಶ್ಯಾಮ ಚತುರ್ಭುಜ ರೂಪದ ಕೃಷ್ಣ ಅವತರಿಸಿದರು. ಶಿಶುವಿನ ಜನನದೊಡನೆ ಅದ್ಭುತಗಳು ಸಂಭವಿಸಿದವು. ಕಾರಾಗೃಹದ ಬಾಗಿಲುಗಳು ಸ್ವತಃ ತೆರೆದವು. ಬಂಧನದ ಕಡಿಯುಗಳು ಸಡಿಲವಾದವು. ಮಳೆಯಿದ್ದರೂ ಯಮುನೆಯ ನೀರು ವಸುದೇವನಿಗೆ ದಾರಿ ಬಿಟ್ಟಿತು. ಶೇಷನಾಗನು ತನ್ನ ಪಣಗಳಿಂದ ಶಿಶುವನ್ನು ರಕ್ಷಿಸಿದನು. ವಸುದೇವನು ಗೋಕುಲ ತಲುಪಿ ಕೃಷ್ಣನನ್ನು ನಂದನ ಮನೆಗೆ ಒಪ್ಪಿಸಿ ಅಲ್ಲಿ ಜನಿಸಿದ ಹೆಣ್ಣು ಮಗಳನ್ನು ಕರೆದುಕೊಂಡು ಮಥುರೆಗೆ ಮರಳಿದರು. ಕಂಸ ಆ ಮಗುವನ್ನು ಕೈಯಲ್ಲಿ ಹಿಡಿದು ನೆಲಕ್ಕೆ ಅಟ್ಟಿದಾಗ ಆಕೆ ಯೋಗಮಾಯೆಯ ರೂಪದಲ್ಲಿ ಆಕಾಶಕ್ಕೆ ಏರಿದಳು. ಅವಳು ಕಂಸನಿಗೆ ಹೇಳಿದಳು, ಕಂಸ, ನಿನ್ನ ಸಂಹಾರಕನು ಈಗಾಗಲೇ ಬೇರೆಡೆ ಜನಿಸಿದ್ದಾನೆ. ನಿನ್ನ ಅಂತ್ಯ ಸಮೀಪಿಸಿದೆ. ಕಂಸ ಭಯದಿಂದ ನಡುಗಿದನು. ದೇವರನ್ನು ಕೊಲ್ಲಲು ಅವನು ಹಲವು ಅಸುರರನ್ನು ಕಳುಹಿಸಿದನು. ಗೋಕುಲದಲ್ಲಿ ಕೃಷ್ಣನು ತನ್ನ ಬಾಲ್ಯವನ್ನು ಕಳೆಯುತ್ತಾ ಅದ್ಭುತ ಕಾರ್ಯಗಳನ್ನು ನೆರವೇರಿಸುತ್ತಿದ್ದನು. ಅವನ ದೈವಿ ಲೀಲೆಯ ಮೂಲಕ ಎಲ್ಲರೂ ಅವನನ್ನು ಬಾಲಗೋಪಾಲ ಎಂದು ಆರಾಧಿಸಿದರು. ಶ್ರೀಕೃಷ್ಣನ ಜನನ ಕೇವಲ ಅಧರ್ಮ ಸಂಹಾರಕ್ಕಾಗಿಯೇ ಅಲ್ಲ, ಪ್ರೀತಿ, ಭಕ್ತಿ ಮತ್ತು ಆನಂದವನ್ನು ಹರಡಲು ಕೂಡ ಆಗಿತ್ತು. ಶ್ರೀಕೃಷ್ಣನ ಜನನ ಕೇವಲ ಒಂದು ಕಥೆಯಲ್ಲ, ಅದು ಧರ್ಮದ ಜಯದ ಸಂಕೇತ. ಇಂದಿಗೂ ನಾವು ಜನ್ಮಾಷ್ಟಮಿಯ ದಿನದಲ್ಲಿ ಆ ದಿವ್ಯ ಜನನವನ್ನು ಸ್ಮರಿಸುತ್ತೇವೆ.